ಗಾಜಾದಲ್ಲಿ ಇಸ್ರೇಲ್ ಹಮಾಸ್ ಯುದ್ಧ ಸುದ್ದಿ ನವೀಕರಣಗಳು. ಪ್ಯಾಲೆಸ್ತೀನ್ ಉಗ್ರಗಾಮಿ ಗುಂಪು ಹಮಾಸ್ ಇಸ್ರೇಲ್ನ ವಾಣಿಜ್ಯ ಕೇಂದ್ರವಾದ ಟೆಲ್ ಅವೀವ್ನಲ್ಲಿ ದೊಡ್ಡ ರಾಕೆಟ್ ಬ್ಯಾರೇಜನ್ನು ಹಾರಿಸಿದೆ ಎಂದು ಹೇಳಿಕೊಂಡ ಗಂಟೆಗಳ ನಂತರ ತಿಂಗಳುಗಳಲ್ಲಿ ಮೊದಲ ಬಾರಿಗೆ ಇಸ್ರೇಲ್ ಮಿಲಿಟರಿ ಶಿಬಿರದ ಮೇಲೆ ವಾಯುದಾಳಿ ನಡೆಸಿತು. ರಾತ್ರಿ ದಕ್ಷಿಣ ಗಾಜಾ ಪಟ್ಟಿಯಲ್ಲಿರುವ ರಫಾದಲ್ಲಿ ಸ್ಥಳಾಂತರಗೊಂಡ ಜನರಿಗಾಗಿ ಕನಿಷ್ಠ 35 ಪ್ಯಾಲೆಸ್ತೀನಿಯನ್ನರು ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ. ಚಂಡಮಾರುತ ರೆಮೆಲ್ ನವೀಕರಣಗಳು. ಭಾನುವಾರ ರಾತ್ರಿ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳ ಕರಾವಳಿಯ ನಡುವೆ ಭೂಕುಸಿತವನ್ನು ಉಂಟುಮಾಡಿದ ನಂತರ ತೀವ್ರ ಚಂಡಮಾರುತ ರೆಮೆಲ್ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸಿತು ಮತ್ತು ಅದನ್ನು ಮುಂದುವರಿಸುತ್ತಿದೆ. ಸೋಮವಾರ ಅಂದರೆ ಇಂದು ಮೇ 27ರಂದು ಕ್ರಮೇಣ ದುರ್ಬಲಗೊಳ್ಳಬಹುದು ಎಂದು ಭಾರತ ಹವಾಮಾನಶಾಸ್ತ್ರ ತಿಳಿಸಿದೆ. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಮೊದಲು ಜೂನ್ 1ರಂದು ಭಾರತದ ನಾಯಕರ ಸಭೆ. ವರದಿಯ ಪ್ರಕಾರ ನಾಯಕರು ಒಕ್ಕೂಟದ ಮುಂದಿನ ಕಾರ್ಯಗಳ ಬಗ್ಗೆ ಪರಿಶೀಲಿಸುತ್ತಾರೆ ಮತ್ತು ಚರ್ಚಿಸುತ್ತಾರೆ. ಜೂನ್ 4ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಗುಜರಾತ್ನ ರಾಜ್ಕೋಟ್ನ TRP ಗೇಮಿಂಗ್ ಝೋನ್ ಶನಿವಾರದಂದು ಭಾರೀ ಬೆಂಕಿಯಲ್ಲಿ 27 ಜನರು ಸಾವನ್ನಪ್ಪಿದರು. ಘಟನೆಯ ಸಮಯದಲ್ಲಿ ನಗರದ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಅಗತ್ಯ ಅಗ್ನಿ ಸುರಕ್ಷತೆ ಕ್ಲಿಯರೆನ್ಸ್ ಇರಲಿಲ್ಲ ಮತ್ತು ಸೌಲಭ್ಯದ ಮಾಲೀಕರು